ಇದು ಅತ್ಯಂತ ಐತಿಹಾಸಿಕ ಸ್ಥಳ. ಮುಖ್ಯವಾಗಿ ಕನಕನಹಳ್ಳಿಯ ಸಮೀಪ ಸನ್ನತಿ ಎಂಬತಕ್ಕಂಥ ಐತಿಹಾಸಿಕ ಹಿಸ್ಟಾರಿಕಲ್ ಪ್ಲೇಸ್. ಅಶೋಕ ದ ಗ್ರೇಟೆಸ್ಟ್ ಎಂಪರರ್, ದ ಎನ್ಲೈಟೆಡ್ ಎಂಪರರ್, ಆ ಒಂದು ಚಕ್ರವರ್ತಿಯ ಒಂದು ಶಾಸನಗಳ ಹಿನ್ನೆಲೆಯಲ್ಲಿ ರಣಧೀರ ಮಲ್ಲಿಕಾರ್ಜುನ ಹೊಸಮನಿ ಅವರು ಪಾಳಿ ಭಾಷೆಯನ್ನು ಮತ್ತು ದಮ್ಮ ಭಾಷೆ ಲಿಪಿ, ದಮ್ಮ ಲಿಪಿ, ಪಾಳಿ ಭಾಷೆಯನ್ನು ಬಹಳ ಸಂಕ್ಷಿಪ್ತವಾಗಿ ಸರಳವಾಗಿ ನಮ್ಮೆಲ್ಲರೂ ಕೂಡ ತಿಳಿಯತಕ್ಕಂಥ ರೀತಿಯಲ್ಲಿ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೀತು. ಕಾರಣ ಇಷ್ಟೇ, ಭಾರತದಲ್ಲಿ ನೀವು ಬುದ್ಧಿಸ್ಟ್ ಅಂತ ಅನ್ಬೇಕಾದ್ರೆ ಏನು ನಿಮ್ಗೆ ಎವಿಡೆನ್ಸ್ ಏನಂತ ಹೇಳಿದ್ರೆ, ಬುದ್ಧಿಸ್ಟ್ ಅಂತ ಹೇಳ್ಬೇಕಾದ್ರೆ, ಒಬ್ಬ ಬೌದ್ಧ ಅಂತ ಹೇಳ್ಬೇಕಾದ್ರೆ ಬುದ್ಧ ಧಮ್ಮ ಸಂಘದಲ್ಲಿ ಶ್ರದ್ಧೆ ಇಟ್ಕೊಳ್ಬೇಕಷ್ಟೇ. ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂಸಿ. ಯಾಕಂದರೆ ಬುದ್ಧರ 9 ಗುಣಗಳು, ಧಮ್ಮದ 6 ಗುಣಗಳು, ಸಂಘದ 9 ಗುಣಗಳು, ಇಟ್ಟು 24 ಗುಣಗಳು ಸೇರಿ ಒಂದು ಧಮ್ಮ ಚೆಕ್ಕ, ದ ವೀಲ್ ಆಫ್ ಮೋಷನ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಹೇಳ್ಬಿಟ್ಟು. ಈ ಹಿನ್ನೆಲೆಯಲ್ಲಿ ಬುದ್ಧರು ಅವರು ಭಾರತದಲ್ಲಿ ಜನಿಸಿರೋದ್ರಿಂದ ಅವರು ಜಗತ್ತಿನ ಬೆಳಕು. ಏನಕ್ಕಾಗಿ ಯಾವುದಕ್ಕಾಗಿ ಅರಮನೆಯನ್ನು ಬಿಟ್ಟರು? ವೈ ಈ ಡಿಡ್ ದ ಗ್ರೇಟೆಸ್ಟ್ ರಿನನ್ಸಿಯೇಷನ್, ತ್ಯಾಗವನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಅನ್ಕಾಂಪ್ರಮೈಸಿಂಗ್ ಪೀಸ್. ಇನ್ ಆರ್ಡರ್ ಟು ರಿಯಲ್ ಈ ವೆಂಟ್ ಇನ್ ಸರ್ಚ್ ಆಫ್ ಅನ್ಕಾಂಪ್ರಮೈಸಿಂಗ್ ಪೀಸ್ ಅಂಡ್ ಹೈಯೆಸ್ಟ್ ಟ್ರೂತ್. ಅಂದರೆ ಇಮ್ಮೆಜರಬಲ್. ವಾಟ್ ಈಸ್ ಪೀಸ್ ಅಂದರೆ ಮಧ್ಯಮ ಅಂತ ಹೇಳ್ಬಿಟ್ಟು. ಮಧ್ಯಮ ಅಂತಂದರೆ ನೀದರ್ ಅಟ್ಯಾಚ್ಮೆಂಟ್ ನಾರ್ ಹೇಟೆಡ್ನೆಸ್. ಹಾಗಾಗಿ ಇನ್ಕಂಪೇರಬಲ್ ಪೀಸ್, ಒಂದು ಶಾಂತಿಯನ್ನು ಹುಡುಕೊಂಡು ಹೋಗಿದ್ದಾರೆ, ಜಗತ್ತಿಗೆ ಶಾಂತಿಯನ್ನು ಕೊಟ್ಟಿದ್ದಾರೆ. 2 ಮಹಾಯುದ್ಧಗಳು ನಡೆದಿದೆ. 3ನೇ ಮಹಾಯುದ್ಧ ಯಾಕೆ ನಡೀತಾ ಇಲ್ಲ ಅಂದರೆ ಬುದ್ಧ ಇದ್ದಾನೆ. ವಿಶ್ವಸಂಸ್ಥೆಗೆ ಬುದ್ಧರ ವಿಚಾರಧಾರೆಗಳೇ ಇವತ್ತು ಮುಂದಿನ ಭವಿಷ್ಯದ ಪ್ರೇರಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಈ ಸನ್ನತಿ ಇದೆಯಲ್ಲ, ಅದು ನಮ್ಮ ದೇಶದ ಒಂದು ಪವಿತ್ರವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಒಂದು ಶಾಸನ ಇದೆ ನೋಡಿ. ಸರ್ ಜಾನ್ ಮಾರ್ಷಲ್, ಜೋನ್ಸ್ ಪ್ರಿನ್ಸೆಪ್, ಸ್ಟೈನ್, ಬ್ಲೋಚ್, ಸ್ಪೂನರ್ ಅಂತ ಅನೇಕ ಯುರೋಪಿಯನ್ ಸ್ಕಾಲರ್ಸ್ ಎಲ್ಲ ಬಂದು ಭೂ ಸಂಶೋಧನೆ ಮಾಡಿ ಶಾಸನಗಳೇ, ಅಶೋಕನ 84 ಶಾಸನಗಳನ್ನ ನಮಗೆ ಸಂಶೋಧನೆ ಮಾಡಿಕೊಟ್ಟಿದ್ದಾರೆ. ಅಶೋಕ ಅಂತಾರೆ ಯಾಕೆ? ಈಗ ನಮಗೆ ರಣಧೀರ ಹೊಸಮನೆಯವರು ಅಶೋಕನ ಒಂದು ಮುದ್ರೆ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಬುದ್ಧರ ಕರುಣೆ ಮುಖ್ಯ. ಯಾಕೆ ಅಂದರೆ ಲೈಕ್ ಎ ಮದರ್ ಶಿ ಇಸ್ ಟೇಕಿಂಗ್ ಕೇರ್ ಆಫ್ ಅವರ್ ಓನ್ಲಿ ಸನ್, ಲೈಕ್ ಎ ಮದರ್ ಲುಕಿಂಗ್ ಆಫ್ಟರ್ ಓನ್ಲಿ ಸನ್. ಒಬ್ಬ ತಾಯಿ ತನ್ನ ಒಬ್ಬನೇ ಮಗನ ಯಾವ ರೀತಿ ಕಾಪಾಡ್ತಾಳೆ ಅಂದರೆ ತನ್ನ ಸಕಲ ಸೌಭಾಗ್ಯಗಳನ್ನು ತನ್ನ ಮಗನಿಗೆ ಅರ್ಪಿಸ್ತಾಳೆ. ಈ ಕರುಣೆ ಇದೆಯಲ್ಲ, ಜಗತ್ತು ಹಂಚ್ಬೇಕು ನಾವು. ತಾಯಿ ತನ್ನ ಮಗನ ಕಾಪಾಡೋ ರೀತಿ ಬುದ್ಧರ ಒಂದು ತಾಯಿ ತನ್ನ ಕರುಣೆ, ಮೈತ್ರಿ, ಉಪೇಕ್ಷ ಸಮತ. ಹಾಗೆ ಅಶೋಕ ಇದೆಲ್ಲ ಲೈಕ್ ಎ ಫಾದರ್ ಲುಕಿಂಗ್ ಆಫ್ಟರ್ ಚಿಲ್ಡ್ರನ್. ಅದಕ್ಕೆ ನಾವು ಮಾತಾಡ್ತೀವಿ ಬುದ್ಧ ವಂದನೆ ಮಾಡುವಾಗ, ದೇವೋ ವಸತು ಕಾಲೇನ ಸಸ್ಯ ಸಂಪತ್ತಿ ಏತುಜ ಪೀತೋ ಬಹುದು ಲೋಕೋಚ ರಾಜ ಬಹುದು ಧಮ್ಮಿಕೋ. ರಾಜ ನೀನು ಧಮ್ಮಿಕನಾಗಪ್ಪ. ಲೈಕ್ ಎ ಫಾದರ್. ಯಾವುದು ತಂದೆ ತನ್ನ ಮಕ್ಕಳು ಕೆಟ್ಟೋಗ್ಲಿ ಅಂತ ಹೇಳ್ತಾರೆ. ದೇಶದ ಪ್ರಜೆಗಳೆಲ್ಲರೂ ಯಾವುದೇ ಪಕ್ಷದ ರಾಜ್ಯ ಗೆದ್ದುಕೊಂಡು ಹೋಗಲಿ, ಪಾರ್ಲಿಮೆಂಟ್ಗೆ ಹೋದಾಗ, ವಿಧಾನಸೌಧಕ್ಕೆ ಹೋದಾಗ, ಪಂಚಾಯತಿಯಿಂದ ದೆಹಲಿಯ ತನಕ ಯಾವುದೇ ರಾಜಕಾರಣ ಕೂಡ ಅಶೋಕನ ರೀತಿ ರಾಜ್ಯಭಾರ ಮಾಡಿ ದೇಶಕ್ಕೆ ಸುಖ ಶಾಂತಿ ನಿಮ್ಮದು ತರಬೇಕು. ಈ ಹಿನ್ನೆಲೆಯಲ್ಲಿ ಅಶೋಕನ ಒಂದು ಆದರ್ಶವಾಗಿ ಇಟ್ಕೊಂಡಿದ್ದಾರೆ. ಬುದ್ಧನ ಮತ್ತೆ ಅಂಬೇಡ್ಕರ್ ಇದ್ದಾರಲ್ಲ, ಯಾಕೆ ಅಂತ ಹೇಳಿ ಅವ್ರದ್ದು ಒಂದು ಎಂಪವರ್ಮೆಂಟು. ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ಶಿಕ್ಷಣ, ಒಂದು ಅರಿವು, ಒಂದು ಎನ್ಲೈಟನ್ಮೆಂಟು, ಒಂದು ಸಬಲೀಕರಣ. ಅದ್ರ ಸ್ತ್ರೀ ಶಕ್ತಿ ಇರ್ಬೋದು, ಪುರುಷ ಶಕ್ತಿ ಇರ್ಬೋದು. ಶಿಕ್ಷಣ ಬಹಳ ಮುಖ್ಯ. ಭಾರತ ಒಂದು ಭವ್ಯ ಭಾರತವನ್ನು ಶಾಲೆ ಎಲ್ಲಿ ಭಾರತ ಕಟ್ಟತಕ್ಕಂಥ ನೆಲೆ ಯಾವುದು? ಶಾಲಾ ಕಾಲೇಜುಗಳು. ಪುತಾರಿ ಕಮಿಟಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನೇಷನ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಬಿಗ್ಯಾನ್ ಅಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಂತ. ಸರ್ಕಾರ ಯಾವುದೇ ಪಕ್ಷ ಆಗಿರಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಜನರನ್ನ ಅವೇರ್ನೆಸ್ ಕೊಡಬೇಕು, ಅರಿವನ್ನು ಮೂಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್? ನಾವೆಲ್ಲ ಓದ್ತಾ ಇರೋದು ಹೊಟ್ಟೆ ಪಾಡಿಗಾಗಿ ಓದ್ತಾ ಇರ್ತೀವಿ, ಅದು ಲೈವ್ಲಿಹುಡ್, ಅದು ಬೇಕು. ಅದ್ರ ಜೊತೆಗೆ ದ ಪಾತ್ ಆಫ್ ಎನ್ಲೈಟನ್ಮೆಂಟ್. ಎನ್ಲೈಟನ್ಮೆಂಟ್ ಅಂದರೆ ಏನು ಹೇಳಿದ್ರೆ ಸುಪ್ರೀಂ ಪ್ಯೂರಿಟಿ ಆ್ಯಂಡ್ ಸುಪ್ರೀಂ ವಿಶ್ಡಮ್. ಇದು ಅಂದರೆ ಲೋಭವಿಲ್ಲದೆ, ಮೋಹವಿಲ್ಲದೆ, ದ್ವೇಷವಿಲ್ಲದೆ ಪಡಿತಕ್ಕಂಥ ನಿಬ್ಬಾಣೆ ಇದೆಯಲ್ಲ, ಅದು ಬದುಕಿರುವಾಗಲೇ ಮನುಷ್ಯ ಲೋಭವಿಲ್ಲದೆ ಬದುಕ್ಬೋದು, ದ್ವೇಷವಿಲ್ಲದೆ ಬದುಕ್ಬೋದು, ಮತ್ತು ಮೈತ್ರಿಯಿಂದ ಬದುಕಬೇಕು. ಯಾಕಂದರೆ ಮೈತ್ರಿ ಬಹಳ ಮುಖ್ಯ. ಇವತ್ತು ನಾವು ಮೆತ್ತವನ್ನು ಹೇಳಿದ್ದೀವಿ, ಜಗತ್ತಿಗೆಲ್ಲ ಒಳ್ಳೆಯದಾಗಲಿ ಅಂದರೆ ಗುಲ್ಬರ್ಗ ಸುತ್ತಮುತ್ತಲ ಪ್ರದೇಶ, ಇಂಡಿಯಾ, ಪ್ರಪಂಚದ ಎಲ್ಲ ಕಡೆಗೂ ಕೂಡ ಸಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲ ಜೀವಿಗಳು, ಪ್ರಾಣಿ ಪಕ್ಷಿ ಮಾನವ ಕೋಟಿ ಸುಖವಾಗಿರಲಿ, ಸಮೃದ್ಧಿಯಾಗಿರಲಿ, ಎಲ್ಲ ಜೀವಿಗಳು ಸುಖವಾಗಿರಲಿ ಅಂತ ಭವತ್ತು ಸಂಭ್ರಮಗಳನ್ನು. ಈ ಮಟ್ಟಿಗೆ ಎಲ್ಲ ಭಿಕ್ಷು ಸಂಘ ಮತ್ತು ಉಪಾಸಕಿಯರ ಸಂಘ ಮತ್ತು ಧಮ್ಮಚಾರಿಗಳು ಸಂಘ ಎಲ್ಲರೂ ಒಟ್ಟಿಗೂಡಿರತಕ್ಕಂಥ ಕಾರಣ ಏನೇ ಅಂತಂತಂದರೆ ಈ ಪಾಲಿ ಅನ್ನೋ ಒಂದು ಸಾಹಿತ್ಯ. ಈ ಪಾಲಿಯನ್ನು ಸಾಹಿತ್ಯ ಯಾವ ರೀತಿಯಾದಂಥ ನಂತಿದ್ರು ಸಂಕ್ಷಿಪ್ತವಾಗಿ ಹೇಳಿದ್ರು. ಒಂದು ಪದನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಮ್ಮ. ಈ ಅಮ್ಮ ಅನ್ನೋ ಪದ ಪಾಲಿ ಪದ. ಆ ಪಾಲಿಗೆ ಅರ್ಥ ಏನಂತ ಗೊತ್ತಾಗ್ತದೆ? ನಿಜ. ಅದು ನಿಜ ಅಂತಂದರೆ ನಾವು ಸತ್ಯ ಅಂತ ತಿಳ್ಕೊಳ್ತಾ ಆ ನಿಜ ಅಲ್ಲ, ನಿಜ ಒಟ್ಟ ಅಮ್ಮನ. ಈ ಭಾವನೆಗಳಿಗೇನು ಧಕ್ಕೆ ಇದೆಯಲ್ಲ, ಭಾವನೆಗಳಿಗೆ ಏನು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಹೇಳ್ಕೊಡ್ತಕ್ಕಂಥದ್ದು ಪಾಲಿ ಪದ. ಅದಕ್ಕೆ ಎಲ್ಲ ದೇಶಗಳು ಕೂಡ ಬಳಸ್ತಕ್ಕಂಥದ್ದು ಕೆಲವು ಭಾವನೆಗಳಿಗೆ ಟಚ್ ಆಗಿರ್ತಕ್ಕಂಥ ಪ್ರತಿಯೊಂದು ಪಾಲಿ ಪದ ಹೊರತಾಗಿ ಬೇರೆ ಯಾವುದಿಲ್ಲ. ಇದಕ್ಕೂ ಒಂದು ಮೊದಲನೇದಾಗಿ ನಾನು ಕೃತಜ್ಞತೆ ಅಂತಂದರೆ ಈ ವೇದಿಕೆ ಕೃತಜ್ಞತೆ ಹೇಳ್ಬೇಕಂದ್ರೆ ಸಾರಿಪುತ್ತ ಬಂತೇಜಿ ನಮ್ಮ ಕನಗನಹಳ್ಳಿಗೆ ಬರ್ತಾರೆ. ಸನ್ನತಿ ಒಂದು ಶಾಸನ ನೋಡೋಕೆ ಕಮ್ಮಪಲ್ಲ, ಅದನ್ನೇ ಕಮ್ಮಪಲ್ಲ. ಈ ಎಲ್ಲರ ಒಂದು ಕಮ್ಮ ನಿಯಮದಿಂದನೇ ನನಗೊಂದು ಈ ಒಂದು
ಕ್ರಿಯೆ ನನ್ನಲ್ಲಿ ಮೂಡಿರ್ತಕ್ಕಂಥದ್ದು, ಶಕ್ತಿ ಬಂದಿರ್ತಕ್ಕಂಥದ್ದು, ಇದರಿಂದ ಹೊರ ಬಂದಿರ್ತಕ್ಕಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪ್ರತಿಯೊಬ್ಬ ಬಾಬಾ ಸಾಹೇಬರು ಕೂಡ ಅದರೊಳಗೆ ಅವರು ಕಮ್ಮ ಕೂಡ ಸೇರಿರ್ತಕ್ಕಂಥದ್ದು. ಉದಾಹರಣೆ ಬಾಬಾ ಸಾಹೇಬರು ಭಾರತದಲ್ಲಿ ಭಾರತ ಸಂಪೂರ್ಣ ಇತಿಹಾಸವನ್ನು ತಿಳ್ಕೋಬೇಕಂತೇಳಿ ಸಂಸ್ಕೃತವನ್ನು ಓದಿದರು. ಬಟ್ ಆದರೆ ಸಂಸ್ಕೃತ ಓದಿದ ನಂತರ ವಿದೇಶಿಗೆ ಹೋದಾಗ ಬಾಬಾ ಸಾಹೇಬರಿಗೆ ಅರ್ಥ ಆಗಿರ್ತಕ್ಕಂಥದ್ದು ಒಂದೇ, ಸಂಸ್ಕೃತ ಇರೋದು ಭಾರತ ಹೊರತಾಗಿ ಬೇರೆದು ಯಾವುದು ಪದ ಇಲ್ಲಿಲ್ಲ, ಇಲ್ಲಿ ನಿಧಿ ಇರ್ತಕ್ಕಂಥದ್ದು ಪಾಲಿ ಹೊರತಾಗಿ ಬೇರೆ ಸಂಸ್ಕೃತ ಇಲ್ಲ ಅಂತ ಅವ್ರಿಗೆ ಅರಿವಾದಾಗ ಅವರೇ ಸ್ವತಃ ಪಾಲಿಯನ್ನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಲಿಯನ್ನು ಕಲಿತು ಬೌದ್ಧ ಧರ್ಮ ಇರೋದು ಪಾಲಿಯಲ್ಲಿ ಅಂತ ಅರಿತುಕೊಂಡು ಅವರು ಪಾಲಿ ಗ್ರಂಥವನ್ನೇ ಕೊಟ್ಟರು, ಶಬ್ದ ಕೋಶವನ್ನು ಕೊಟ್ಟು ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೂ ಕೂಡ ನಾವು ಇದನ್ನು ಕಲಿಲೇಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಭಾರತದಲ್ಲಿ ನಶಿಸಿ ಹೋದರೂ ಕೂಡ ವಿದೇಶದಲ್ಲಿ ಸಾಹಿತ್ಯ ರಾರಾಜಿತಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲರೂ ಪಾಲಿಯನ್ನು ಕಲಿಯಲಿದ್ದು ಸ್ಫೂರ್ತಿ ಯಾಕಂತಂದರೆ 2007ರಲ್ಲಿ ನನಗೆ ಸ್ಫೂರ್ತಿ ಆಗಿರ್ತಕ್ಕಂಥದ್ದು ಸಾರಿಪುತ್ತ ಬಂತಿಜಿ, ನಮ್ಮೂರಿ ಶ್ರೀಲಂಕಾ ಬಂತಿಜಿ ಅವ್ರು ಕರ್ಕೊಂಡು ಬಂದರು. ಅವ್ರ ಜೊತೆಯಲ್ಲಿ ಜ್ಞಾನಸಾಗರ ಬಂತಿಜಿ ಅವರು ಕೂಡ ಇದ್ರು, ಚಿಕ್ಕವರಿದ್ದರು. ಅವಾಗ ಬಂದಿರ್ತಕ್ಕಂಥದ್ದನ್ನು ನೋಡಿದೆ ನಾನು. ಅದರ ಜೊತೆಗೆ ದಮ್ಮಾನಂದ ಮಹಾತೆಯರು ಕೂಡ ಅವ್ರ ಜೊತೆಗೆ ಬರ್ತಾರೆ. ಬಂದು ಅವರು ಇಲ್ಲೇ ಉಳ್ಕೊಂತಾರೆ ಸಾರಿಪುತ್ತ ಬಂತಿಜಿಯವರು. ಆನಂತರ ಇವರೆಲ್ಲ ಓಡಿದಾದ ನಂತರ ಅಲ್ಲೇದಿಂದ ಆಗಿರೋ ಅನುಭವ ಎಲ್ಲಿವರೆಗಂತಂದರೆ ಇಲ್ಲಿವರೆಗೂ ನಿಂತಿರ್ತಕ್ಕಂಥ ಎಲ್ಲರೂ ಕಲೀಲೇಬೇಕಾಗಿರ್ತಕ್ಕಂಥ ವಿಷಯ. ಅದರೊಳಗಿರ್ತಕ್ಕಂಥ ಫೀಲೇ ಬೇರೆ ಇರ್ತಕ್ಕಂಥದ್ದು, ಅದರೊಳಗಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ನೇಚರನ್ನು ಕಲಿಸ್ಕೊಡ್ತಕ್ಕಂಥದ್ದು ಪಾಲಿ ಭಾಷೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು